ಎಲ್ಲರಿಗೂ ನಮಸ್ತೆ. ನಾನು ವಿಜಯನಾರವಿ, ಸೌಜನ್ಯ ನ್ಯಾಯಪರ ಹೋರಾಟಗಾರ್ತಿ ಮಾತಾಡ್ತಿದ್ದೀನಿ. ವಿಷಯ ಏನಂತ ಹೇಳಿದ್ರೆ, ನೋಡಿ, ನಾವೊಂದು ನ್ಯಾಯದ ಪರ ಧ್ವನಿ ಎತ್ತಿದ್ರೆ ನಮ್ಗೆ ಅವ್ರು ಸಪೋರ್ಟ್ ಮಾಡ್ತಾರೆ, ಇವ್ರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಆ ಹೋರಾಟಕ್ಕೆ ಇಳಿಯುವುದಲ್ಲ. ನಮ್ಮ ಸ್ವ ಇಚ್ಛೆಯಿಂದ ನಾವು ಇಳ್ದಿರ್ತೀವಿ, ಆಯ್ತಾ. ಹ ಒಂದು ಹೋರಾಟ ಅಂದ್ಮೇಲೆ ಕೇಸ್ ಎಲ್ಲ ಆಗೋದು ಇದ್ದಿದೆ. ಹೋರಾಟದ ದಾರಿಯಲ್ಲಿ ಕಲ್ಲು ಮುಳ್ಳುಗಳು ಇದ್ದಿದೆ, ಅದನ್ನ ದಾಟ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಸುಮ್ನೆ ಇರ್ಬೇಕು. ಹೋರಾಟಕ್ಕೆ ಇಳ್ದ ಮೇಲೆ ಹಿಂತಿರುಗಿ ನೋಡ್ಬಾರ್ದು, ಆಯ್ತಾ. ಈಗ ನನ್ ಮೇಲೆನೂ ಒಂದು 15 ಕೇಸ್ ಆಗಿದೆ. ನನ್ಗೆ ಅವ್ರು ಹೆಲ್ಪ್ ಮಾಡ್ತಾರೆ, ಇವ್ರು ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ನಾನು ಹೋರಾಟಕ್ಕೆ ಬಂದ್ನ, ಅಥವಾ ಅವ್ರಿಗೆ ಹೆಲ್ಪ್ ಮಾಡ್ತಾರೆ, ಇವ್ರು ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ನಾನು ಕೇಸ್ ಹಾಕೊಂಡ್ನ? ಇಲ್ಲಲ್ಲ. ನನ್ ಮೇಲೆ ಕೇಸ್ ಆದ್ರೆ ನಾನೇ ಇದ್ ಮಾಡ್ಬೇಕು. ನನ್ಗೆ ಯಾರು ಬೇಕು ಅವ್ರ ಹತ್ರ ನಾನು ಸಹಾಯ ಕೇಳ್ಬೇಕು. ಈಗ ಸೌಜನ್ಯ ಹೋರಾಟದಲ್ಲಿ ನಂಗೆ ಒಂದು 15 ಕೇಸ್ ಆಯ್ತು. ನಂಗೆ ಮಹೇಶ್ ಅಣ್ಣನೇ ಹೆಲ್ಪ್ ಮಾಡ್ಬೇಕು, ಅಥವಾ ಗಿರೀಶ್ ಸಾರೇ ಹೆಲ್ಪ್ ಮಾಡ್ಬೇಕು, ಅಥವಾ ಮಟನ್ ಸಾರೇ ಹೆಲ್ಪ್ ಮಾಡ್ಬೇಕಂತ ಹೇಳಿ ನಾವು ನಿರೀಕ್ಷೆ ಇಡಬಾರ್ದು. ಪಾಪ ಅವರಿಗೆ ಅವ್ರದ್ದೇ ಆದ ತುಂಬಾ ಕೆಲ್ಸಗಳಿರ್ತಾವ, ಆಯ್ತಾ. ನಮ್ಗಿಂತ ಜಾಸ್ತಿ ನಾವೇನಿದ್ರು ಹೋರಾಟ ಮಾಡ್ತೀವಿ, ಒಂದು ಸಮಾವೇಶ ಇದ್ರೆ ಅಲ್ಲಿ ಒಂದು ಪಾಲ್ಗೊಳ್ತೀವಿ, ಏನಾದ್ರು ಮಾತಾಡ್ತೀವಿ. ಇವರೆಲ್ಲ ಎಷ್ಟೆಲ್ಲ ಇದು ಮಾಡ್ತಿದ್ದಾರೆ. ಪಾಪ ಮಹೇಶ್ ಅಣ್ಣ 13 ವರ್ಷದಿಂದ ಒಂದು ಹೆಣ್ಣಿನ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ ಅವ್ರನ್ನ ಯಾವ ರೀತಿ ಮಾಡಿಬಿಟ್ರು, ನೋವಾಗತ್ತೆ. ನೋಡಿ, ಈಗ ಇವರು ಜೈನ್ ಸರ್ ಅವ್ರು ನೋಡಿ, ಅವರನ್ನು ಏನು ಆರೋಪಿಯಾಗಿ ಮಾಡ್ಬೇಕಂತ ಈಗ ಪಣ ತೊಟ್ಟು ನಿಂತಿದ್ದಾರೆ. ಅಣ್ಣಪ್ಪ ಮಂಜುನಾಥ್ ಇರುವವರೆಗೂ ನ್ಯಾಯನ ಗೆಲ್ಬೇಕು. ಏನ್ ಮಾಡಕ್ಕಾಗಲ್ಲ. ಕೆಲವರಿದ್ದಾರೆ ಇವರು ಹೋರಾಟಕ್ಕೆ ಬರೋದು, ಯಾರಾದ್ರೂ ಹೆಲ್ಪ್ ಮಾಡ್ತಾರಂತ ಹೇಳಿ ಹೋರಾಟಕ್ಕೆ ಬರೋದಾ? ಅಂತವರ ಅವಶ್ಯಕತೆನೇ ಬೇಡ. ನನ್ಗೆ ಕೇಸ್ ಮಾಡಿದ್ರೆ, ಅವ್ರು ಕೇಸ್ ಆದ್ರೆ ಅವ್ರು ಹೆಲ್ಪ್ ಮಾಡ್ಬೇಕು, ಇವ್ರು ಹೆಲ್ಪ್ ಮಾಡ್ಬೇಕು, ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ ಹೇಳಿ ಅವ್ರನ್ನ ತೇಜವಾದೆ ಮಾಡೋದಲ್ಲ. ನಮ್ಗೆ ಯಾರಿದ್ದಾರೆ ಅವ್ರ ಹತ್ರ ಹೇಳಿ, ಈ ರೀತಿ ಕೇಸ್ ಆಗಿದೆ ನನ್ ಮೇಲೆ, ಏನ್ ಮಾಡ್ಬೇಕು, ಹಂಗ ಹೋಗ್ಬೇಕು. ಅಥವಾ ಸಹಾಯ ಬೇಕಾ, ಒಂದ್ ಫೋನ್ ಮಾಡಿ ಕೇಳ್ಬೇಕು, ನಂಗೆ ಸಹಾಯ ಬೇಕು ದುಡ್ಡಿನ ವಿಷಯದಲ್ಲಿ, ಕೇಸ್ ಆಗಿದೆ ನನ್ ಮೇಲೆ, ನನ್ನ ಹತ್ರ ದುಡ್ಡಿಲ್ಲ, ಹೀಗೆ ಕೇಸ್ಗೆ ಹೋಗ್ಲಿಕ್ಕೆ ಉಂಟು. ಒಂದೊಂದು ವೈಯಕ್ತಿಕ ಕಾರಣ ಇಟ್ಕೊಂಡು ಅದ್ನು ಈ ಸೌಜನ್ಯ ವಿಷಯಕ್ಕೆ ತಂದು ಹಾಕೋದು ತಪ್ಪು ನನ್ನ ಪ್ರಕಾರ. ನಾನೇ ನನ್ನ ಮೇಲೆ ಎದೆ ಮೇಲೆ ಕಲ್ಲು ಹಾಕೊಂಡು ಅದನ್ನ ಸೌಜನ್ಯ ಹೋರಾಟಕ್ಕೆ ತಂದು ಹಾಕಿದ್ರೆ ಸರಿ ಆಗತ್ತ? ಅದು ಇಲ್ಲಲ್ಲ. ಈಗ ಕೆಲವರು ಇದ್ದಾರೆ ಹಾಗೇನೆ, ಈ ಸೌಜನ್ಯ ಹೋರಾಟಕ್ಕಂತ ಬಂದು ಈಗ ಅತ್ಯಾಚಾರಿಗಳ ಪರ ಸೇರ್ಕೊಂಡು ಈ ನ್ಯಾಯಪರ ಹೋರಾಟ ಯಾರು ಮಾಡ್ತಿದ್ದಾರೆ ಅವರನ್ನು ತೇಜವಧೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನನ್ನ ಕೇಸಿಗೆ ಕೂಡ ಯಾರ್ಯಾರು ಬಂದಿದ್ದಾರೆ, ಯಾರು ಸಪೋರ್ಟ್ ಮಾಡಿದ್ದಾರೆ ಅಂತ ನನ್ಗೆ ಗೊತ್ತುಂಟು, ಆಯ್ತಾ. ನನ್ಗೆ ಮಹೇಶಣ್ಣನೇ ಸಪೋರ್ಟ್ ಮಾಡ್ಬೇಕು, ಅವರೇ ನನ್ನ ಕೇಸಿಗೆ ಬರ್ಬೇಕಂತ ಹೇಳಿ ನನ್ನ ಇದೇನಿಲ್ಲ. ಅಥವಾ ಜೈನ್ ಸರ್ ಬರ್ಬೇಕಂತೇನಿಲ್ಲ, ಗಿರೀಶ್ ಮಠನವ್ರು ಬರ್ಬೇಕಂತಿಲ್ಲ. ನಮ್ಗೆ ಯಾರು ಬೇಕು ಅವ್ರು ಬರ್ತಾರೆ, ಅವ್ರಿಗೆ ಫೋನ್ ಮಾಡಿ ಕರೆಯೋದು ನಾವು. ಅಥವಾ ಅವ್ರಿಗೆ ಈಗ ಹೋರಾಟದಲ್ಲಿ ಮೈನ್ ಇರುವ ಅವರಿದ್ದಾರಲ್ಲ, ಅವ್ರಿಗೆ ಬರ್ಬೇಕಂತ ಹೇಳಿ ನಮಗೂ ಪ್ರೆಸರ್ ಹಾಕ್ಲಿಕ್ಕೆ ಆಗುದಿಲ್ಲ. ಅವ್ರಿಗೆ 1000 ಕೆಲಸ ಇರ್ತದೆ. ಈಗ ಒಂದು 13 ವರ್ಷದಿಂದ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಎಷ್ಟೆಲ್ಲ ಇತ್ತು. ಇವ್ರು ನೋಡಿ, ಜೈನ್ ಸರ್ ಎಷ್ಟೆಲ್ಲ ಇದು ಮಾಡ್ತಿದ್ದಾರೆ ಪಾಪ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಸಹಾಯ ಮಾಡಿಲ್ಲ ಅಂತ ಹೇಳಿ ಅವ್ರನ್ನ ತೇಜವಾದೆ ಮಾಡೋದಲ್ಲ. ಅವರ ಬಣ್ಣ ಬಯಲ್ ಮಾಡ್ತೀನಿ, ಅವರ ಮುಖವಾಡ ಬಯಲ್ ಮಾಡ್ತೀನಿ, ಅವರ ವೈಯಕ್ತಿಕ ವಿಚಾರ ಇಟ್ಕೊಂಡು ಮಾತಾಡೋದು ಸರಿಯಲ್ಲ ನನ್ನ ಪ್ರಕಾರ. ಯಾರೇ ಆಗ್ಲಿ, ನಾನು ಯಾರು ಏನಂತ ಹೆಸರು ಹೇಳುದಿಲ್ಲ, ಗೊತ್ತಾಗ್ಬೋದು. ನೋಡಿ, ನನ್ನ ಪರಿಸ್ಥಿತಿ ಹೀಗೆ ಇದ್ರು ನನ್ನನ್ನು ಸೌಜನ್ಯ ಹೋರಾಟಕ್ಕೆ ಯಾರು ಕರೀಲಿಲ್ಲಪ್ಪ, ನಾನೇ ಬಂದಿದ್ದು. ಅಥವಾ ನನ್ಗೆ ಈಗ ಸೌಜನ್ಯ ಹೋರಾಟಕ್ಕೆ ಹೋದ್ರೆ, ನಾನು ಧ್ವನಿ ಎತ್ತಿದ್ರೆ ನನ್ನ ಮೇಲೆ ಎಷ್ಟು ಕೇಸ್ ಆಗ್ತದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅಥವಾ ಈಗ ಎಷ್ಟು 15 ಕೇಸ್ ಆಯ್ತು ಅಂತೇಳಿ ನಾನು ಹಿಂದೆ ಸರಿಯುವ ಹೆಣ್ಣು ಮಗಳು ಕೂಡ ನಾನಲ್ಲ. ನಾನಾಗಿ ಬಂದಿದ್ದೀನಿ ಹೋರಾಟಕ್ಕೆ. ಒಂದ ಹೆಣ್ಣಿಗೆ ನ್ಯಾಯ ಸಿಗ್ಬೇಕು, ಇಲ್ಲವಾ ನಾವು ಪ್ರಾಣ ತ್ಯಾಗ ಮಾಡಕ್ಕೂ ರೆಡಿನಿ. ನನ್ಗೆ ಅವ್ರು ಹೆಲ್ಪ್ ಮಾಡಿಲ್ಲ, ಇವ್ರು ಹೆಲ್ಪ್ ಮಾಡಿಲ್ಲ, ನಂಗೆ ಅವ್ರು ಸಹಾಯ ಮಾಡಿಲ್ಲ ಅಂತ ಹೇಳಿ ನಾನು ಹೋರಾಟದಿಂದ ಹಿಂದೆ ಸರಿಯಲ್ಲ. ಅದಕ್ಕೆ ಹೇಳ್ತಾರೆ ಒಂದು ಹೋರಾಟ ಅಂತೇಳಿ. ಇದು ಬೊಬ್ಬೆ ಹೊಡೆಯುವಷ್ಟು ಹೊಡೆಯುವುದು, ಮತ್ತೆ ಅವ್ರು ಸಹಾಯ ಮಾಡಿಲ್ಲ, ಇವ್ರು ಸಹಾಯ ಮಾಡಿಲ್ಲ ಅಂತೇಳಿ ಅವ್ರನ್ನ ತೇಜವಾದೆ ಮಾಡೋದು, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು. ಅವ್ರ ಜೊತೆ ಇರ್ತಾರೆ, ಇವ್ರ ಜೊತೆ ಇರ್ತಾರೆ, ಅವ್ರನ್ನ ಪರ್ಸನಲ್ ವೈಯಕ್ತಿಕ ದ್ವೇಷ ಮಾಡೋದು ತಪ್ಪದು. ಈಗ ನಂದು ವೈಯಕ್ತಿಕ ಏನಾದ್ರು ಇದ್ರೆ ಅದನ್ನ ನಾನೇ ಇದು ಮಾಡ್ಕೊಳ್ಬೇಕು, ಅದನ್ನ ಸೌಜನ್ಯ ಹೋರಾಟಕ್ಕೆ ತರುವುದು ಸರಿಯಲ್ಲ. ಅದು ನಾವು ಆಲೋಚನೆ ಮಾಡ್ಬೇಕು. ನಾವು ಪರ್ಸನಲ್ ಏನಾದ್ರು ಒಂದು ವಿಷಯ ಇದ್ರೆ ನಾವೇ ಕೂತ್ಕೊಂಡು ನಿಂತ್ಕೊಂಡು ಸರಿ ಮಾಡ್ಬೇಕು. ಈಗ ನನ್ಗೆ ಈಗ ಏನಾದ್ರು ಕಷ್ಟ ಆದ್ರೆ ನನ್ಗೆ ಸಹಾಯ ಮಾಡಿ ಅಂತ ನಾನ್ ಕೇಳ್ಬೇಕು. ಇನ್ನೊಬ್ರಿಗೆ ಸಮಸ್ಯೆ ಬಂದ್ರೆ ಅವ್ರಿಗೆ ಸಹಾಯ ಮಾಡಿ, ಅವ್ರ ಕಷ್ಟದಲ್ಲಿ ಇದ್ದಾರೆ ಅಂತ ನಾನು ಹೇಳುವುದು ತಪ್ಪದು. ಆ ರೀತಿ ಹೇಳ್ಬೇಕಾದ್ರೆ ಎದುರಿದ್ದ ವ್ಯಕ್ತಿಗೂ ನನ್ಗೆ ಏನಾದ್ರು ಒಂದು ಸಂಬಂಧ ಇರ್ಬೇಕಾಯ್ತಾ. ಒಂದು ಅಣ್ಣನ, ತಮ್ಮನ, ಅದು ಫ್ಯಾಮಿಲಿಯ, ಅದು ಫ್ರೆಂಡ,
ಕ್ಲೋಸ್ ಫ್ರೆಂಡ್ ಏನಾದ್ರೂ ಒಂದು ಸಂಬಂಧ ಇದ್ರೆ ಮಾತ್ರ ನಂಗೆ ಹೇಳಿಕ್ಕೆ ಆಗ್ತದೆ. ಓಹೋ ನನ್ನ ಫ್ರೆಂಡ್ ಇಂಥ ಸಮಸ್ಯೆಯಲ್ಲಿದ್ದಾರೆ, ಅವ್ರಿಗೊಂದು ಸಹಾಯ ಮಾಡಿ, ಸಹಾಯ ಮಾಡಿ. ಒಂದು ಬಾರಿ ಎರಡು ಬಾರಿ ಹೇಳ್ಬೋದು. ಪದೇ 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 ಒತ್ತಿ 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 ಹೇಳಿದ್ರೆ ಅವ್ರಿಗೆ ಸಹಾಯ ಮಾಡಿ, ಅವ್ರಿಗೆ ಸಹಾಯ ಮಾಡಿ, ಅವ್ರ ಸಮಸ್ಯೆಯಲ್ಲಿದ್ದಾರೆ ಅವ್ರಿಗೆ ಸಹಾಯ ಮಾಡಿ ಅಂತ ಹೇಳಿದ್ರೆ ಅದು ನೋಡುವವರಿಗೂ ಅರ್ಥ ಆಗತ್ತೆ ಇದು ಯಾವ ರೀತಿಯ ಸಹಾಯ ಅಂತ. ಈಗ ಯಾರು ಕೂಡ ಈಗ ಎಲ್ಲ ಬುದ್ಧಿವಂತರ ಇರೋದು, ಬುದ್ಧಿ ಇಲ್ಲದವ್ರು ಯಾರಿಲ್ಲ, ಎಲ್ಲ ಬುದ್ಧಿ ಇರೋದಾರೆ. ನನ್ಗೆ ನೋಡಿ, ನನ್ನ ಕೇಸಿಗೆ ಯಾರ್ಯಾರು ಬಂದಿದ್ದಾರೆ ಅಂತ ಗೊತ್ತುಂಟು. ನಾನು ನನ್ನ ಮಾರ್ಕೆಟ್ ಕೆಲಸ ಬಿಟ್ಟು ಒಂದಿಬ್ರು ಒಂದಿಬ್ರು ಜನರ ಅಂತ, ಹೌದು, ಅವರಿಗೆ ಕೇಸ್ ಆಗಿದೆ. ಅವ್ರ ಜೊತೆ ನಾನು ಹೋಗಿದ್ದೇನೆ. ಮಾರ್ಕೆಟ್ ನನ್ನ ವ್ಯಾಪಾರ ಬಿಟ್ಟು ನಾನು ಅವರ ಕೇಸಿಗೆ ನಾನು ಹೋಗಿದ್ದೇನೆ. ಆದ್ರೂ ಈಗ ನನ್ಗೆ ತಿರ್ಗ ಬಿದ್ದಿದ್ದಾರೆ. ಬೀಳ್ಲಿ, ನನ್ನ ಹೆಸರು ಎತ್ಕೊಂಡು ನನ್ನ ಅವಳು ಸರಿ ಇಲ್ಲ ಇವಳು ಸರಿ ಇಲ್ಲ ವೈಯಕ್ತಿಕ ಯಾಕೆ? ಒಂದು ಅಲ್ಪ ಸ್ವಲ್ಪ ಒಂದು ಹೆಲ್ಪ್ ಮಾಡಿದ್ರೆ, ನಾನು ಮಾರ್ಕೆಟ್ ಬಿಟ್ಟಿದ್ರೆ ನನ್ಗೆ ಅದಕ್ಕಿಂತ ಜಾಸ್ತಿ ವ್ಯಾಪಾರ ಆಗ್ತಿತ್ತೇನ ಮಾರ್ಕೆಟ್ ಅಲ್ಲಿ. ಅಷ್ಟು ದುಡ್ಡು ಕೊಟ್ಟಿದ್ದಾನೆ, ಅದನ್ನ ಹೇಳ್ಕೊಂಡು ಬರ್ತಿದ್ದಾರೆ. ಅದು ನಾನು ಯಾರ್ದು ದುಡ್ಡು ಇಟ್ಕೊಳ್ಳುದಿಲ್ಲ. ನಾವು ಒಬ್ರಿಂದ ಕೇಳಿ ಸಹಾಯ ಪಡೆಯುವುದಕ್ಕೂ ಅವರಾಗಿ ಸಹಾಯ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರ್ತದೆ, ಆಯ್ತಾ? ಯಾರ ವಿಷಯದ ನನ್ಗೆ ಎಷ್ಟು ಬೇಕಾದ್ರೂ ಬೈರಿ, ಏನ್ ಬೇಕಾದ್ರೂ ಬೈರಿ, ಆದ್ರೆ ಮಹೇಶ್ ಅಣ್ಣಾಗ್ಲಿ ಅಥವಾ ಗಿರೀಶ್ ಸರ್ ಆಗ್ಲಿ ಅಥವಾ ಜೈನ್ ಸರ್ ಆಗ್ಲಿ, ಅವ್ರು 3 ಜನರ ವಿಷಯ ಎತ್ತಿ ಯಾರಾದ್ರೂ ತೇಜೋವಧೆ ಮಾಡಿದ್ರೆ, ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ, ಅವರ ಬಗ್ಗೆ ವೈಯಕ್ತಿಕ ಏನಾದ್ರು ಮಾತಾಡಿದ್ರೆ, ಅವ್ರ ಪರ್ಸನಲ್ ಮ್ಯಾಟ್ರ್ ಏನ ತೆಗೆದು ಮಾತಾಡಿದ್ರೆ, ನಾನಂತೂ ಸುಮ್ಮನೆ ಇರೋ ಹೆಣ್ಣು ಮಗಳು ನಾನಲ್ಲ. ನಾನು ಯಾರಿಗೂ ಹೆದರೋದಿಲ್ಲ, ನ್ಯಾಯದ ಪರ ಮಾತಾಡ್ತೀನಿ. ಇನ್ನು ಕೇಸ ಎಷ್ಟು ಬೇಕಾದ್ರೂ ಕೇಸ್ ಆಗ್ಲಿ, ನನ್ಗೆ ಅಡ್ಡಿಲ್ಲ. ನನ್ಗೆ ಕೇಸ್ ಆದ್ರೆ ನಾನೇ ಇದ್ ಮಾಡ್ತೀನಿ ಅದನ್ನ. ನನ್ಗೆ ಕೇಸ್ ಆಯ್ತು ಅಂತೇಳಿ ಮಹೇಶಣ್ಣನ್ಗೆ ಹೋಗಿ ಮಹೇಶಣ್ಣನ ಹತ್ರ ನೀವು ಬಂದು ನಂಗೆ ಸಹಾಯ ಮಾಡಿ, ನೀವು ನನ್ನ ಜೊತೆ ಬನ್ನಿ ಅಂತ ನಾನು ಅವ್ರನ್ನ ಕರೆಯಲ್ಲ. ಯಾಕಂದ್ರೆ ನಮ್ಗಿಂತ ಜಾಸ್ತಿ ನೋವು ತಿಂದವರು ಅವರು. ಗಿರೀಶ್ ಮಠನಾರ್ ಅವ್ರ ಹತ್ರ ಅವ್ರಿಗೆ ಫೋನ್ ಮಾಡಿ ನನ್ನ ಮೇಲೆ ಕೇಸ್ ಆಗಿದೆ, ನೀವು ಬನ್ನಿ ಸ್ಟೇಷನ್ಗೆ ಅಂತ ಕೇಳಿ ನನ್ಗೆ ಹೆಲ್ಪ್ ಮಾಡಿ ಅಂತ ಹೇಳಿದ್ರೆ ಅವ್ರನ್ನೂ ಪ್ರೆಸರ್ ಮಾಡಲ್ಲ ನಾನು. ಬೇಕಾದ್ರೆ ಕೇಳ್ತೀನಿ, ಸರ್ ಹೀಗೆ ಕೇಸ್ ಆಗಿದೆ ಏನ್ ಮಾಡ್ಬೇಕಂತ. ಅವ್ರಿಗೆ ಬೇಕಾದ ಸೊಲ್ಯೂಷನ್ ಕೊಡ್ತಾರೆ, ಅದನ್ನ ನಾವು ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ನಮ್ ಜೊತೆ ಬರ್ಲಿಕ್ಕೆ, ನಮ್ಮ ಕೇಸಿಗೆ ಅವ್ರು ಬರ್ಲಿಕ್ಕೆ ಅವ್ರದ್ದೇ ಅಂತ ತುಂಬಾ ಕೆಲಸ ಇರ್ತದಲ್ಲ ಅವರಿಗೆ. ನಮ್ಗಿಂತ ಜಾಸ್ತಿ ಕೆಲಸ ಇರೋದು ಪಾಪ ಅವ್ರಿಗಲ್ವಾ? ಅವ್ರು ಯಾರನ್ನಂತ ಸೌಜನ್ಯ ಹೋರಾಟದಲ್ಲಿ ಎಷ್ಟು ಲಕ್ಷ ಲಕ್ಷ ಜನ ಇದ್ದಾರೆ. ಈಗ ಎಲ್ರಿಗೂ ಕೇಸ್ ಆದ್ರೆ ಅವರೇ ಬರ್ಬೇಕಾ ನಮ್ ಜೊತೆ? ಅಥವಾ ಸೌಜನ್ಯ ಹೋರಾಟದಲ್ಲಿದ್ದವ್ರು ಯಾರಾದ್ರೂ ಹೋಗಿ ಇದ್ ಮಾಡ್ಕೋಬೇಕಾ? ಕೆಲವರು ಇದ್ದಾರೆ ಈಗ ಅತ್ಯಾಚಾರಿಗಳ ಪರ ಸೇರ್ಕೊಂಡು, ಈಗ ಎಷ್ಟೋ ಅವಮಾನ ತೇಜವಧೆ ಮಾಡಿ ಕೆಟ್ಟ ಕೆಟ್ಟದೆಲ್ಲ ಬೈದು ಎಂತ ಬೇಡದೆಲ್ಲ ಮಾತೆಲ್ಲ ಆಡಿ ನಿಂದನೆ ಮಾಡಿದ್ರು. ಆದ್ರೂ ಈಗ ಅಂತವ್ರು ಒಳ್ಳೆಯವರು, ಇವರಿಗೆ ಯಾರೇ ಆಗ್ಲಿ ಅವ್ರೀಗ ಒಳ್ಳೆಯವರಾಗಿದ್ದಾರೆ. ನಾವೆಲ್ಲ ಕೆಟ್ಟವರು, ಸೌಜನ್ಯ ಹೋರಾಟದವರು ಎಲ್ಲ ಕೆಟ್ಟವರು, ಎಲ್ರು ಸರಿ ಇಲ್ಲ, ಎಲ್ಲ ನಕಲಿಗಳು, ಎಲ್ಲ ಮುಖ ಹಾಕೊಂಡು ಬದುಕುವವರು, ಎಲ್ಲ ದುಡ್ಡು ಮಾಡ್ಲಿಕ್ಕೆ ಹೊರಟವರು. ಬಾಯಿಂದ ಬರ್ತದಲ್ಲ. ಈಗ ನೋಡಿ, ಸೌಜನ್ಯ ಹೋರಾಟ ಮಾಡ್ಲಿಕ್ಕೆ ಹೋದ್ರೆ, ಒಂದು ಧರ್ಮಸ್ಥಳದ ಅತ್ಯಾಚಾರ ಕೊಲೆ ಆದ ಹೆಣ್ಮಕ್ಳ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ದೇವಸ್ಥಾನಕ್ಕೆ ಕಲಂಕಂತೆ, ದೇವಸ್ಥಾನಕ್ಕೆ ಷಡ್ಯಂತ್ರ ಮಾಡ್ತಾರಂತೆ. ಒಂದು ತಿಳ್ಕೊಳ್ಳಿ, ಧರ್ಮಸ್ಥಳ ಅಣ್ಣಪ್ಪ ಮಂಜುನಾಥ ಸ್ವಾಮಿ ನಮ್ಮ ಹಿಂದೂ ದೇವರು. ನಾನು ಎದೆ ತಟ್ಟಿ ಹೇಳ್ತೀನಿ, ಅಣ್ಣಪ್ಪ ಮಂಜುನಾಥ ನಮ್ಮ ಹಿಂದೂ ದೇವರು. ಆ ಅಣ್ಣಪ್ಪ ಮಂಜುನಾಥಿಗೆ ಕಲಂಕ ತರ್ಲಿಕ್ಕೆ ನಾವು ಬಿಡುವುದಿಲ್ಲ, ನಾವು ಕಲಂಕ ತರುವುದಿಲ್ಲ. ನಾವು ಅಲ್ಲಿ ಧರ್ಮಸ್ಥಳದಲ್ಲಿ ಎಷ್ಟೋ ಅತ್ಯಾಚಾರ ಕೊಲೆ ಆಗಿದೆಲ್ಲ, ಅಲ್ಲಿ ಅತ್ಯಾಚಾರ ಕೊಲೆ ಆದಾಗ ಅದಕ್ಕೆ ನಾವು ನ್ಯಾಯ ಕೇಳ್ತಿದ್ದೀವಿ. ನ್ಯಾಯ ಕೇಳಿ ಆ ಅಣ್ಣಪ್ಪ ಮಂಜುನಾಥನ್ಗೆ ಬಂದ ಕಲಂಕವನ್ನು ನಾವು ತೊಳಿತಾ ಇದ್ದೀವಿ. ಅಲ್ಲಿ ಯಾರು ಅಣ್ಣಪ್ಪ ಮಂಜುನಾಥನ್ಗೆ ಯಾರು ಕಲಂಕ ತಂದಿದ್ದಾರೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತುಂಟು. ಸೌಜನ್ಯ ಹೋರಾಟಗಾರರು ಕಲಂಕ ತರಲಿಲ್ಲ, ಷಡ್ಯಂತ್ರ ಮಾಡ್ಲಿಲ್ಲ. ಷಡ್ಯಂತ್ರ ಮಾಡುವುದೇ ಇದೇ ಅತ್ಯಾಚಾರ ಗ್ಯಾಂಗಿನವರು. ಅಣ್ಣಪ್ಪ ಮಂಜುನಾಥನ್ಗೆ ಕೆಟ್ಟ ಹೆಸರು ತಂದಿದ್ದೆ ಅದೇ ಅತ್ಯಾಚಾರ ಗ್ಯಾಂಗಿನವರು. ಅವ್ರದೊಂದು ರೌಡಿ ಗ್ಯಾಂಗ್ ಒಂದು ಉಂಟು, ಮತ್ತೊಂದು ಕಾಮುಕರ ಒಂದು ಗ್ಯಾಂಗ್ ಉಂಟು, ಒಂದು ಅತ್ಯಾಚಾರಿ ಗ್ಯಾಂಗ್ ಉಂಟು. ಅದೇ ಗ್ಯಾಂಗಿನವರು ಇಂಥ ನೀಚ ಕೆಲಸ ಮಾಡಿ ಆ ಅಣ್ಣಪ್ಪ ಮಂಜುನಾಥನ್ಗೆ ಕಲಂಕ ತಂದಿದ್ದು. ಆ ಅಣ್ಣಪ್ಪ ಮಂಜುನಾಥ ಸ್ವಾಮಿಗೆ ಬಂದ ಕಲಂಕ ತೊಳೆದು ನಾವು ಸರಿ ಮಾಡ್ಬೇಕಂತ ನಾವು ಸೌಜನ್ಯ ನ್ಯಾಯಪರ ಹೋರಾಟಗಾರರು ಹೋರಾಟ ಮಾಡ್ತಿರೋದು. ನೋಡ್ಲಿಕ್ಕೆ ನನ್ನನ್ನು ನಾನು ಹೇಳ್ಕೊಳ್ಳೋದಲ್ಲ, ನಿಜವಾಗ್ಲೂ ನಾನೊಂದು ಮಗುನ ಇಟ್ಕೊಂಡು ಒಂದು ಬೀದಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋಳು ನಾನು. ನನ್ಗೆ ಅನ್ಸುತ್ತೆ ಒಮ್ಮೊಮ್ಮೆ, ನಂಗೆ ಇದೆಲ್ಲ ಬೇಕಿತ್ತಾ, ಯಾಕೆ ಬೇಕಿತ್ತು? ತುಂಬಾ ಜನ ಹೇಳ್ತಾರೆ, ನಿಂಗೆ ಯಾಕೆ ಬೇಕಿತ್ತು ಮಾರ್ರೆ, ನಿಂಗೆ ಗಂಡು ಮಗ ಅಲ್ಲ, ನಿಂಗೆ ಯಾಕೆ ಬೇಕು? ಸ್ವಾಮಿ, ನಾನೊಂದು ಕೂಡ ಹೆಣ್ಣಿನ ಹೊಟ್ಟೆಯಿಂದ ಬಂದಿದ್ದು, ಒಂದು ಹೆಣ್ಣಿನ ಗರ್ಭದಿಂದ ಬಂದಿದ್ದು. ನಾನು ಒಂದು ಮಗುವಿಗೆ ಜನ್ಮ ಕೊಟ್ಟಿದ್ದೀನಿ. ಆ ಒಂದು ಮಗುವಿಗೆ ಜನ್ಮ ಕೊಡ್ಬೇಕಾದ್ರೆ ಎಷ್ಟು ನೋವು ಪಡ್ತಾಳೆ ಆ ತಾಯಿ ಅಂತ ನನ್ಗೊತ್ತುಂಟು. ಇಂಥ ಪಾಪಿಗಳಿಗೆಲ್ಲ ಗೊತ್ತಾಗ್ಲಿಕ್ಕಿಲ್ಲ. ಹೆಣ್ಣಿನ ನೋವು ಏನಂತ ಅರ್ಥ ಆಗುದು ಆ ನೋವು ತಿಂದವರಿಗೆ ಮಾತ್ರ.
ಇವತ್ತೊಂದು ಬಂದಿಷ್ಟು ಬೊಬ್ಬೆ ಹೊಡ್ದು ನಾನು ಅದು ಹೊರಟ ಇದು ಹೊರಟ ನಾ ಅದು ಮಾಡ್ತೀನಿ ಇದು ಮಾಡ್ತೀನಿ ಹಂಗೆ ಮಾಡ್ತೀನಿ ಹಿಂಗ್ ಮಾಡ್ತೀನಿ ನುಗ್ಗಿ ಹೊಡಿತೀನಿ ಅಂತ ಹೇಳುದು ಅದು ಬಾಯಿ ಬಡ್ಕೊಳ್ಳೋರು ಮಾತ್ರ. ಬಾಯಲ್ಲಿ ಹೇಳುದಲ್ಲ ಅಂತ ಮಾಡಿ ತೋರಿಸ್ಬೇಕು. ನಾವು ಸೌಜನ್ಯ ನ್ಯಾಯಪರ ಹೋರಾಟ ಮಾಡುವವರು ಯಾರು ನುಗ್ಗಿ ಹೊಡಿತೀವಂತ ಯಾರು ಹೇಳಲಿಲ್ಲ. ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು. ಈ ಸೌಜನ್ಯ ಎಂತಂತೆ, ಸೌಜನ್ಯ 2 ಗಂಟೆಗೆ ಎಬ್ಬಿಸ್ತಾಳಂತೆ, 3 ಗಂಟೆಗೆ ಎಬ್ಬಿಸ್ತಾಳಂತೆ. ಅವಳು ಎಬ್ಬಿಸಿ ಕಣ್ಣು ಬಿಟ್ಟು ನೋಡುವಾಗ ದುಷ್ಟರು ಕಾಣ್ತಾರಂತೆ. ಇದೆಲ್ಲ ನಂಬುವ ಮಾತಾ ಯಾರಾದ್ರೂ? ಇಂಥ ಪಾಪಿಗಳ ಹತ್ರ ಸೌಜನ್ಯ ಹತ್ರ ಕೂಡ ಹೋಗಲ್ಲ. ಯಾಕಂದ್ರೆ ಸೌಜನ್ಯನೇ ಇವಳ ಮುಖವಾಡ ಎಲ್ಲ ಆದಷ್ಟು ಬೇಗ ನಮ್ಗೆ ತೋರಿಸಿಕೊಡ್ತಿದ್ದಾಳೆ, ಇಂಥವ್ರು ಹೀಗೆ ಇಂಥವ್ರು ಹೀಗೆ ಇಂಥವ್ರು ಹೀಗೆ ಅಂತ. ಅವಳಿಗೆ ಯಾರನ್ನು ಬೇಕು ಅವಳು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾಳೆ. ಅರ್ಧಕ್ಕೆ ಬಂದವರ ಮುಖವಾಡ ಬೇಗ ಕಲಚಿ ಬಿಟ್ಟು ಹೋಗ್ತಾಳೆ ಅವಳು ಸೌಜನ್ಯ. ತುಂಬಾ ಜನರ ಮುಖವಾಡ ಕಲಚಿ ಬಿಟ್ಲು ಅವಳು. ಇವರು ಬಾಯಲ್ಲಿ ಬಡ್ಕೊಳ್ಳಿ, ಇಂಥವ್ರ ಹತ್ರ ಕೂಡ ಸುಲಿಲಿಕ್ಕಿಲ್ಲ ಸೌಜನ್ಯ. ನಾನೇ ಆಗ್ಲಿ ನನ್ಗೆ ಬೇಕಾದ್ರೆ ನಾನು ಚಿನ್ನದಲ್ಲಿ ಮುಳುಗಿಸ್ತೀನಿ ಅಂತ ಹೇಳಿದ್ರೆ, ನಿಂಗೆ ಐಷಾರಾಮಿ ಒಂದು ಬಿಲ್ಡಿಂಗ್ ಅರಮನೆ ಕಟ್ಟಿ ಕೊಡ್ತೇನೆ ಅಂತ ಹೇಳಿದ್ರೆ ಯಾವದಕ್ಕೂ ಅಮಿಷಕ್ಕೂ ನಾನು ಜಗ್ಗೋಳು ನಾನಲ್ಲ. ನಾನು ಕೈ ಕಾಲ್ ಸಮಯ ಇರೋ ತನಕ ದುಡ್ದು ತಿಂತೀನಿ. ದುಡಿಲಿಕ್ಕೆ ಆಗಿಲ್ವಾ? ನನಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ದುಡಿಲಿಕ್ಕೆ ಆಗುದಿಲ್ಲ, ನಂಗೊಂದು ಸಹಾಯ ಮಾಡಿ ಅದ ಸಹಾಯ ಹೇಳ್ತೀನಿ ಅಂತ. ಇಂಥ ಅತ್ಯಾಚಾರ ಕಾಮುಕರ ದುಡ್ಡಿಗೆ ಆಸೆ ಪಡುವ ಹೆಣ್ಮಗಳು ನಾನಲ್ಲ. ಅನ್ಸುತ್ತೆ ಎಂತೆಂತ ಜನ ಈ ಸೌಜನ್ಯ ಹೋರಾಟಕ್ಕೆ ಬಂದು ಎಷ್ಟೋ ಜನ ಈ ದುಡ್ಡಿನ ಅಂಶಕ್ಕೆ ಒಳಗಾಗಿ ಆ ಕಡೆ ಸೇರ್ಕೊಂಡವ್ರು ಇದ್ದಾರೆ. ದುಡ್ಡು ಎಷ್ಟು ದಿನ ಬರುತ್ತೆ? ಒಂದು ಹೆಣ್ಣಿನ ಮಾನ ಪ್ರಾಣಕ್ಕಿಂತನೂ ದುಡ್ಡು ಹೆಚ್ಚಾ? ನೋಡಿದ್ದೀನಿ, ಆದ್ರೆ ಇಂತೆಂತ ಜನಗಳನ್ನ ನಾನು ನೋಡಿಲ್ಲ. ಆದ್ರೆ ನಮ್ಮ ಹತ್ರನೇ ಸಹಾಯ ತಕೊಂಡು ನಮ್ಮನ್ನೇ ಇದು ಮಾಡಿ ನಮ್ಮನ್ನೇ ಒಂದು ತೇಜೋವಧೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಹೆಂಗಿರ್ಬೇಕು? ಇದು ಅರ್ಥ ಮಾಡಿಕೊಂಡು ಬದುಕಿದ್ರೆ ಅದೇ ಒಳ್ಳೇದು.